ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ಮಾವಿನಕಾಯಿ ಸೀಸನ್ ಬೇರೆ ತುಂಬ ಇದೆ. ಮಾವಿನ ಹಣ್ಣಾಗಲಿ ಮಾವಿನಕಾಯಿ ಆಗಲಿ, ಈ ಮಾವಿನಕಾಯಿಯಿಂದ ಯಾವುದೇ ಥರ ಅಡುಗೆಗಳು ಮಾಡಿಲ್ಲ ಅಂದರೆ ಈ ಸೀಸನ್ನೇ ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ. ಹಾಗಾಗಿ ನಾನಿವತ್ತು ಮಾವಿನಕಾಯಿಂದ ಇನ್ಸ್ಟಂಟ್ ಆದಂಥ ಚಟ್ನಿನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಮಾವಿನಕಾಯಿ ಗುಳುಂಬ ಕೂಡ ಮಾಡ್ತಾ ಇದ್ದೀನಿ. ಚಪಾತಿಗೆ ಆಗಲಿ ಬ್ರೆಡ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಬಯಲುಸೀಮೆ ಕಡೆ ಎಲ್ಲ ತುಂಬಾ ಮಾಡ್ತಾರೆ ಈ ಗುಳುಂಬನ. ನಿಮ್ಮ ಕಡೆ ಎಲ್ಲ ಇದಕ್ಕೆ ಯಾವ ಥರ ಹೆಸರಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ತಿಳ್ಕೊಳ್ಳೋಣ ಏನೆಲ್ಲ ಕರೀತಾರೆ ಇದಕ್ಕೆ ಅಂತ. ಹಾಗೆ ನಾನು ಇವತ್ತು ಏನು ಮಾವಿನಕಾಯಿ ಇನ್ಸ್ಟಂಟ್ ಚಟ್ನಿ ತೋರಿಸ್ತಾ ಇದ್ದೀನಿ, ಚಪಾತಿಗಾಗಲಿ ಅನ್ನಕ್ಕಾಗಲಿ ದೋಸೆ ಇಡ್ಲಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮನೇಲಿ ಒಮ್ಮೆ ಮಾವಿನಕಾಯಿ ಇದ್ರೆ ಈ ಚಟ್ನಿನ ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇಲ್ಲಿ ನಾನು 1/4 kg ಮಾವಿನಕಾಯಿ ತೊಗೊಳ್ತಾ ಇದ್ದೀನಿ. 2 ಬಂದಿದೆ. ಹಾಗೆ ಇದನ್ನು ಒಮ್ಮೆ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದರಲ್ಲಿ ಕೇರ್ ಅಂತ ಇರುತ್ತೆ. ಅದೇನಾದರೂ ಕೈಗೆ ಅಂಟಿದ್ರೆ ಆಗಲಿ, ಇಲ್ಲ ಮಕ್ಕಳು ಅದನ್ನು ಅಪ್ಪಿತಪ್ಪಿ ಬಾಯಲ್ಲಿ ಇಟ್ಕೊಂಡ್ರೂ ಕೂಡ ಏನಾಗ್ಬಿಡುತ್ತೆ, ಇನ್ಫೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ತುಂಬಾ ಹುಷಾರಿಂದ ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ನಾನು ಒಂದು 2 ಟೊಮೆಟೊನ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಫಸ್ಟು ಮ್ಯಾಂಗೋ ಚಟ್ನಿನ ಮಾಡ್ಕೊಳ್ತಾ ಇದ್ದೀವಿ. ಮಾವಿನಕಾಯಿನ 2 ಸೈಡ್ ಕಟ್ ಮಾಡಿಕೊಂಡು ಗೊಟ್ಟ ಭಾಗನ ಬಿಡ್ತಾ ಇದ್ದೀನಿ. ಅಂದರೆ ಈ ಬೀಜ ಏನಿರುತ್ತೆ ಅದನ್ನು ಬಿಡ್ತಾ ಇದ್ದೀನಿ. ಇದರಿಂದಾನೇ ಚಟ್ನಿ ನಿಯರ್ಲಿ ಒಂದು ಇಬ್ಬರಿಗೆ ಆಗುವಷ್ಟು ಚೆನ್ನಾಗಾಗುತ್ತೆ. ನಾವು ಒಂದೇ ಮಾವಿನಕಾಯಿಂದ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಪ್ಯಾನಲ್ಲಿ ಹಾಕಿ ಚೆನ್ನಾಗಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಪ್ಯಾನ್ಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಮಾವಿನಕಾಯಿನ ಇಡ್ತಾ ಇದ್ದೀನಿ. ಜೊತೆಗೆ 2 ಟೊಮೆಟೊನು ಕಟ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ನೋಡಿ ಖಾರನ ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು. ಇದು ತುಂಬಾ ಖಾರವಾಗಿದೆ ಮೆಣಸಿನ್ಕಾಯಿ, ಹಾಗಾಗಿ ನಾನು ಒಂದೇ ತೊಗೊಂಡಿದ್ದೀನಿ. ಜೊತೆಗೆ ಒಂದು 15ರಿಂದ 20 ಬೆಳ್ಳುಳ್ಳಿನೂ ಕೂಡ ತೊಗೊಳ್ತಾ ಇದ್ದೀನಿ. ಇವನ್ನೆಲ್ಲನೂ ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಿಯರ್ಲಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮೆಟೊ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೋ ಈ ಚಟ್ನಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಲಿಡ್ ಕ್ಲೋಸ್ ಮಾಡಿ ಆಗಿದ್ಮೇಲೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಅದನ್ನು ಬೇಯೋಕೆ ಬಿಡಿ. ಅದಾದಮೇಲೆ 2 ಕಡೆ ತಿರುವೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಾವಿನಕಾಯಿ ಆಗಲಿ ಟೊಮೆಟೊ ಆಗಲಿ. ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದೇ ಸೈಡ್ ಆದರೆ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿ ಟೊಮೆಟೊ ಸಿಪ್ಪೆ ಬಿಚ್ಚಿ ಬರೋವರೆಗೂ ಚೆನ್ನಾಗಿ ಮತ್ತೆ ಬೇಯಿಸ್ಕೊಳ್ಬೇಕು. ಇದೆಲ್ಲನೂ ತಣ್ಣಗಾಗಕ್ಕೆ ಬಿಡೋಣ. ಅದಾದಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಈ ಮಾವಿನಕಾಯಿ ಎಲ್ಲ ತಣ್ಣಗಾಗೋಷ್ಟರಲ್ಲಿ ನಾವು ಮಾವಿನಕಾಯಿ ಗುಳುಂಬ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಾವಿನಕಾಯಿ ತೊಗೊಳ್ತಾ ಇದ್ದೀನಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ಇದೆಲ್ಲ ಹಾರ್ಡ್ ಆಗಿರುತ್ತೆ ಅಲ್ಲ, ಗುಳುಂಬ ಮಾಡೋಕ್ಕೆ ಟೇಸ್ಟ್ ಕೂಡ ಇರಲ್ಲ. ಹಾಗಾಗಿ ಇದನ್ನೆಲ್ಲ ನಾನು ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ಎಲ್ಲ ಪೀಲ್ ಮಾಡಿಕೊಂಡು ನಾವು ಇದನ್ನು ತಗೊಳ್ಬೇಕು. ಹಾಗೆ ಅದೇ ಪೀಲರಿಂದಾನೇ ನಾನು ಸ್ಲೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತಿನ್ನಾಗಿ ಲೇಯರ್ ಆಗಿ ಬರುತ್ತೆ ನೋಡಿ ಪೀಲರಿಂದ ಮಾಡಿಕೊಂಡ್ರೆ. ಹಾಗಾಗಿ ನಾನು ಪೀಲರನ್ನು ಬಳಸಿನೇ ಇದನ್ನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ತಿನ್ನಾಗಿ ಬಂದಿದೆ ಅಂತ. ನಿಮಗೆ ಈ ಥರ ಇಷ್ಟ ಇಲ್ಲ ಅಂದರೆ ನಾವು ಗ್ರೇಟ್ ಮಾಡಿ ಕೂಡ ಮಾಡ್ಕೊಳ್ತೀವಿ. ಅಂದರೆ ಈ ತುರಿಮಣೆ ಇರುತ್ತಲ್ವ, ಅದರಿಂದ ನೀವು ದಪ್ಪ ಸೈಡ್ ಕಡೆ ನೀವು ಚೆನ್ನಾಗಿ ತುರ್ಕೊಂಡ್ರೆ ಅದರಿಂದ ಕೂಡ ನೀವು ಈ ಗುಳುಂಬನ ಮಾಡ್ಕೊಳ್ಬೋದು. ಬಟ್ ನನಗೆ ಸ್ಕ್ವೇರಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ತಿನ್ನೋಕ್ಕೆ ಬಾಯಿಗೆ ಸಿಗ್ತಾ ಇದ್ದರೆ ಟೇಸ್ಟ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಈ ಥರ ನಾನು ಸ್ಲೈಸ್ ಮಾಡಿಕೊಂಡು ಅದು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ನಾನು ಈ ಥರ ಆ ಸ್ಲೈಸ್ನೆಲ್ಲನೂ ಮತ್ತೆ ಅದರಿಂದ ನಡುವೆ ಸೀಳಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಥರ ಇಷ್ಟ ಇಲ್ಲ ಅಂದರೆ ನೀವು ಗ್ರೇಟ್ ಕೂಡ ಮಾಡ್ಕೊಳ್ಬೋದು. ಈಗ ಈ ಕಟ್ ಮಾಡ್ಕೊಂಡಿರೋ ಮ್ಯಾಂಗೋನ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು ಕಡಾಯಿಯಲ್ಲಿ 1 ದೊಡ್ಡ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ತೊಗೊಳ್ತಾ ಇದ್ದೀನಿ. ಈ ತುಪ್ಪ ಕರಗಿದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಮಾವಿನಕಾಯಿ ಎಸಳನ್ನ ಹಾಕ್ಕೊಳ್ಬೇಕು. ಇದನ್ನು ತುಪ್ಪದಲ್ಲಿ ನಿಯರ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಆಲ್ರೆಡಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾವಿನಕಾಯಿ ಕೂಡ ಏನಾಗುತ್ತೆ, ಸ್ಲೈಟಾಗಿ ಕರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ನಿಯರ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಈ ತುಪ್ಪದಲ್ಲಿನೇ ಫ್ರೈ ಮಾಡ್ಕೊಳ್ಳಿ. ತುಪ್ಪನ ಅಬ್ಸರ್ವ್ ಮಾಡಿಕೊಂಡು ಆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ಈ ರೆಸಿಪಿನ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿದಾರ ಕಮೆಂಟ್ ಮಾಡಿ. ನೀವು ಯಾವ ಥರ ಈ ಗುಳುಂಬನ ಟ್ರೈ ಮಾಡ್ತೀರಾ, ಹಾಗೆ ಈ ಗುಳುಂಬಕ್ಕೆ ಏನಂತ ಹೆಸರು ಇಟ್ಟಿದ್ದೀರಾ ಅಂತ ನನಗೂ ತಿಳಿಸಿ ನೋಡೋಣ. ಈ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗಿದೆ ಅಂತ ತಿಳಿಯುತ್ತೆ ನನಗೂ ಕೂಡ. ನೋಡಿ ಈಗ ಆ ಮಾವಿನಕಾಯಿ ಅನ್ನೋದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಇಲ್ಲಿವರೆಗೂ ನೀವು ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದೇ ಮಾವಿನಕಾಯಿ ತೊಗೊಂಡಿರೋದ್ರಿಂದ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಸ್ವೀಟ್ ತುಂಬ ಜಾಸ್ತಿ ತಿಂತೀನಿ ಅಂದರೆ ಬೆಲ್ಲ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಮಗೆ ಬೆಲ್ಲ ಇಷ್ಟ ಇಲ್ಲ, ಸಕ್ಕರೆಯಲ್ಲಿ ಇದನ್ನು ಮಾಡ್ಕೊಳ್ತೀವಿ ಅಂದರೆ ಹಾಗೆ ಕೂಡ ನೀವು ಸಕ್ಕರೆಯಲ್ಲಿ ಕೂಡ ಮಾಡ್ಕೊಳ್ಬೋದು.
ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದಕ್ಕೆ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗೋಗ್ಬಿಡಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಬೆಲ್ಲ ಎಲ್ಲ ಕರಗಿ ಅದರಲ್ಲಿರುವಂಥ ನೀರಿನ ಅಂಶ ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀವು ಮಿಕ್ಸ್ ಮಾಡಿ. ಇಷ್ಟೇ ಈ ಗುಳುಂಬ ಮಾಡೋ ಪ್ರೊಸೆಸ್ಸು. ನೋಡಿ ಈ ಟೆಕ್ಸ್ಚರ್ ಕೂಡ ಬೆಲ್ಲ ಎಲ್ಲ ಕರಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಖಾರ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಹುಳಿ ಸ್ವೀಟ್ ಖಾರ ಎಲ್ಲ ಚೆನ್ನಾಗಿರುತ್ತೆ. ಚಪಾತಿಗಾಗಲಿ ಬ್ರೆಡ್ಗಾಗಲಿ ಹಚ್ಚಿ ಕೊಟ್ಟರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಹಾಗೆ ಕೂಡ ಇದನ್ನು ನೀವು ತಿನ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಮಾವಿನಕಾಯಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀವಿ. ಈಗ ನೋಡಿ ಮಾವಿನಕಾಯಿ ನಾವು ಏನು ಬೇಯಿಸಿ ಇಟ್ಟಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಿಪ್ಪೆ ಭಾಗ ಬಿಟ್ಟು ಒಳಗಿಂದ ಏನು ಪಲ್ಪ್ ಇರುತ್ತಲ್ಲ ಅದನ್ನಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊ ಮೇಲೆ ಇರೋವಂಥ ಸಿಪ್ಪೆ ಕೂಡ ತೆಗೆದಿದ್ದೀನಿ. ಜೊತೆಗೆ ಬೇಯಿಸಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಎಲ್ಲ ಹಾಕ್ಕೊಳ್ಳಿ. ಹಾಗೆ ನಾನು ಒಂದು 2 ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಇದು ಚಿಕ್ಕ ಈರುಳ್ಳಿ, ಹಾಗಾಗಿ 2 ತೊಗೊಂಡಿದ್ದೀನಿ. ದೊಡ್ಡದು ಹಾಕ್ಕೊಳ್ತಾ ಇದ್ದರೆ ಒಂದೇ ಈರುಳ್ಳಿ ಸಾಕು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹಾಕಿದ್ದೀನಿ. ಎಲ್ಲ ಒಮ್ಮೆ ಚೆನ್ನಾಗಿ ಫೈನಾಗಿ ಮಿಕ್ಸಿ ಮಾಡ್ಕೊಂಬಿಡಿ. ನೋಡಿ ಈ ಥರ ಫೈನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನಿಮಗೆ ಇದನ್ನು ಈ ಥರ ಮಾಡಿಕೊಂಡ್ರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲ ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲೂ ಕೂಡ ನೀವು ತರಿಯಾಗಿ ಬ್ಲೆಂಡ್ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಚಟ್ನಿ ಥರ ಇದ್ದರೆ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಚಟ್ನಿ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ ಚಟ್ನಿನ ಇದಕ್ಕೆ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಫ್ಲೇಮ್ ಆಫ್ ಮಾಡ್ಕೊಂಡು ಆದಮೇಲೆ ಈ ಚಟ್ನಿನ ಹಾಕಿ ಮಿಕ್ಸ್ ಮಾಡಿ. ಈ ಚಟ್ನಿ ಅಂತೂ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಆಯಿತು. ದೋಸೆಗೆ ಇಡ್ಲಿಗೆ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಈ ಮಾವಿನಕಾಯಿ ಚಟ್ನಿನ. ಜೊತೆಗೆ ಈ ಗುಳುಂಬ ಕೂಡ ತಣ್ಣಗಾಗಿತ್ತು. ಇದನ್ನು ನಾನು ಒಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ನಿಯರ್ಲಿ ಇದು 1 ವಾರದವರೆಗೂ ಚೆನ್ನಾಗಿರುತ್ತೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿದ ದಿನಾನೇ ಇದು ಗುಳುಂಬ ಎಲ್ಲ ಖಾಲಿ ಮಾಡಿದ್ಲು ನನ್ನ ಮಗಳು ಚಪಾತಿ ಜೊತೆ ತಿಂದು. ನೋಡಿದ್ರಲ್ವ ಈ ಗುಳುಂಬ ಹಾಗೆ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಹೊಸ ರೆಸಿಪಿಗಳ ಜೊತೆ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.